ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸರ್ ಗ್ಯಾಸ್ ಹಾಕಿಸ್ಕೋಬೇಕು ಅಂದ್ರೆ? ಟೈಮಿಂಗ್ ಇಲ್ಲ. ಮೊನ್ನೆ ಎಲ್ಲ ಬಸವನಗುಡಿಯಲ್ಲೆಲ್ಲ ಒಂದು 5 ಅವರ್ ನಿಂತಿದ್ದೀನಿ, ಗ್ಯಾಸ್ ಖಾಲಿ ಆಗೋಯ್ತು. ತಿರ್ಗಾ ಅಲ್ಲಿ ವಿಜಯ ಕಾಲೇಜ್ ಹತ್ರ 5 ಅವರ್ ನಿಂತು ಹಾಕೊಂಡು ಹೋಗಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ಸರ್? ಇವಾಗ MG ರೋಡಿಂದ ಬಂದಿದ್ದೀನಿ, ಫುಲ್ಲು ಸುತ್ಕೊಂಡು. JP ನಗರದಿಂದ ಇಲ್ಲ JP ನಗರ ಎಲ್ಲ ಸುತ್ಕೊಂಡು ಸುಬ್ಬಯ್ಯ ಸರ್ಕಲಲ್ಲಿ ಒಂದು ಕಡೆ ಇದೆ 120 ರೂಪಾಯಿ ಲೀಟ್ರು. ಇವಾಗ ಹೆಂಗಿದ್ರು ಯುದ್ಧ ಸದ್ಯಕ್ಕೆ ಬ್ರೇಕ್ ತಗೊಂಡಿದೆ, ಇನ್ನೊಂದು ಗ್ಯಾಸ್ ಸಮಸ್ಯೆ ಸರಿಯಾಗುತ್ತೆ ಅಂತ ಅನ್ಸುತ್ತೆ? ನಮ್ಮಂಥವ್ರಿಗೆ ಎಲ್ಲಿ ಗೊತ್ತಿರ್ತದೆ, ಇವು ಬಂಕವ್ರಿಗೆ ಗೊತ್ತಿರ್ತದೆ. ಈ ಯಾರು ಹಿರಿ ರಾಜಕಾರಣಿಗಳಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ. ಅವರೆಲ್ಲ ಸ್ಟೆಪ್ ತಗೋತಾ ಇಲ್ಲ. ಈ ಗ್ಯಾರೇಜ್ಗಳಿಗೆ ಹೋದರೆ 1-2 ಚಾರ್ಜ್ ಮಾಡ್ತಾರೆ ರಿಪೇರಿ ಮಾಡೋಕ್ಕೆ. ಟಾಪ್ ಹೊಡಿದ್ರೆ 1-2 ಮಾಡಲ್ಲ. ಅವರೆಲ್ಲ ಮಿನಿಸ್ಟರ್ಗಳ ಥರ ನಡ್ಕೋತಾರೆ ಗ್ಯಾರೇಜ್ಗಳಲ್ಲಿ. ಏನಾದರೂ ಹೇಳಿದರೆ ಮಾಡಲ್ಲ ಅಂತಾರೆ. ಅವ್ರು ಹೇಳಿದೆ ರೇಟ್ ಕೊಡಬೇಕು. ತುಂಬ ಹಿಂಸೆ ಇದೆ ನಮಗೆ. ಇವಾಗ ಗ್ಯಾಸ್ ಎಷ್ಟಕ್ಕೆ ಹಾಕ್ತಾರೆ? ಎಷ್ಟು ರೂಪಾಯಿ ಇದೆ ರೇಟ್? ಇಲ್ಲಿ ಇವ್ರಿಗೆ ಕೇಳೋಣ ಬನ್ನಿ. ಇವ್ರದ್ದು ನೋಡಿ, ಇಲ್ಲೇ ಇದೆ ನೋಡಿ ಮೀಟ್ರು. ಇನ್ನೂ ನೋಡಲಿಲ್ಲ, ನಾನು ಬಂದಿದ್ದೀನಿ. ಈ ಗ್ಯಾರೇಜ್ಗಳದ್ದು ತುಂಬ ಸಮಸ್ಯೆ ಇದೆ. ರಿಪೇರಿ ಮಾಡೋರು, ಆಮೇಲೆ ಇವರೆಲ್ಲ ಇದ್ದಾರಲ್ಲ, ಯಾರು ಈ ಬ್ರೋಕರ್ಗಳು, ಈ ಟಾಪ್ ಹೊಡಿಯೋರು, ಈ ಲೈನರ್ಗಳು ತುಂಬ ಹಿಂಸೆ ಕೊಡ್ತಾರೆ. ರಿಪೇರಿ ಮಾಡಲ್ಲ. ಅವ್ರು ಹೇಳಿದೆ ಕಾಸು ಕೊಡಬೇಕು. ಏನಾದರೂ ಯಾಕಂತ ಕೇಳಿದ್ರೆ ಮಾಡಲ್ಲ, ಓಡಿಸ್ತಾರೆ. ಮರ್ಯಾದೆ ಕೊಡಲ್ಲ, ಚೀಟಿಗಳು ಕೊಡಲ್ಲ. ಪಾರ್ಟ್ಸ್ ಅಂಗಡಿಯಲ್ಲಿ ತೊಗೊಂಡ್ರೆ ಏನೇ ಐಟಮ್ ತೊಗೊಂಡ್ರೆ ಯಾವುದು ಸಿಗ್ತಾ ಇಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾ ಇದ್ದಮ್ಮ. ಯಾವ್ದು ಎಷ್ಟು ಗಂಟೆಗೆ ಬರ್ತೀರಾ? ಬೆಳಗ್ಗೆ ನಾನು 7:00 ಬಿಡ್ತೀನಿ. ಇಲ್ಲಿ ನೋಡಿದ್ರೆ ಎಲ್ಲ ಸುತ್ತಾಕೊಂಡ್ಬಿಟ್ಟು ಲಾಸ್ಟಲ್ಲಿ ಇಲ್ಲ ಬಂದೆ. ಯಾವ ಕಡೆ ಇಲ್ಲ. ಎಷ್ಟೆಷ್ಟು ಕಡೆ ಹೋಗಿದ್ರಿ? ನಮ್ಮ ಇದು ಬಸವನಗುಡಿ ಹೋಗಿದೆ, ನಮ್ಮ ವಿಜಯನಗರ ಹೋಗಿದೆ, ವಿನಾಯಕ ಹತ್ರ ಹೋದ್ರೆ ಅಲ್ಲ ಸಿಗ್ತಾ ಇಲ್ಲ. ಇದು ಒಂದು ಇದ್ರಾಗ ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ ಹೆಚ್ಚಿದೆ. 95 ಇದೆ, ಒಂದು 105 ಇದೆ, 120 ಇದೆ. ಈ ಥರ ಹೆಚ್ಚಿದೆ ಅಂತ ಇಲ್ಲಿ ಬಂದೆ ನಾನು. ಹೇಳಿದೆ ಮೊದಲು 55 ರೂಪಾಯಿ 7 ರೂಪಾಯಿ ಇದ್ದೆ, 105 ರೂಪಾಯಿ ಇವಾಗ. ಹೆಂಗೆ ಬರ್ಬೇಕು? ನಾವು ಬೆಳಗ್ಗೆ ನೆನ್ನೆ ಎಲ್ಲ 6 ಗಂಟೆಗೆ ಬಂದಿದ್ದು. ಅದರ ಆಚೆ ಮೊನ್ನೆ ಇಲ್ಲಿ ಹಾಕ್ಸ್ಕೊಂಡಿದ್ದು. ಇವಾಗ ಎಲ್ಲೂ ಸಿಗ್ತಾ ಇಲ್ಲ. ಸ್ಯಾಟಲೈಟ್ ಬಸ್ ಅಲ್ಲೆಲ್ಲೂ ಸಿಗ್ತಾ ಇಲ್ಲ. ಇಲ್ಲ, ಬೇರೆ ಕಡೆ ಎಲ್ಲ. ಈಗ ಬೇರೆ ಕಡೆ ಎಲ್ಲ ಪ್ರೈವೇಟ್ ಗ್ಯಾಸ್ ಇದ್ರಲ್ಲಿ ಎಷ್ಟು ತಗೊಂತಾರೆ ಚಾರ್ಜಸ್? ಪ್ರೈವೇಟ್ ಅಲ್ಲಿ ಒಂದ್ ಕಡೆ 105 ಇದೆ, ಒಂದೊಂದ್ ಕಡೆ 110, ಒಂದೊಂದು ರೇಟ್ ಒಂದೊಂದ್ ಕಡೆ ಇದೆ. ನೀವು ಕೇಳಿಲ್ವಾ ಯಾಕೆ ಹಿಂಗೆ ರೇಟ್ ಮಾಡಿದ್ದೀರಾ? ಏನು ಕೇಳೋಣ ಮೇಡಮ್, ಇಷ್ಟ ಇದ್ರೆ ಹಾಕ್ಸಿ, ಇಲ್ಲಾಂದ್ರೆ ಹೋಗಿ ಅಂತ. ನಮ್ಮ ಹೊಟ್ಟೆ ಪಾಡಿಗೆ ನಾವು ಬರ್ತೀವಲ್ಲ, ನಾವು ಮಾಡಲೇಬೇಕು. ಇವಾಗ ಗ್ಯಾಸ್ ಹಾಕಿಸ್ಕೊಂಡ್ರೆ ಎಷ್ಟು ಬಾಡಿಗೆ ಮಾಡ್ಬೋದು ಸರ್? ಹೇಳೋಕ್ಕಾಗಲ್ಲ ಮೇಡಮ್. ಇವಾಗ ಇಲ್ಲಿ ಎಷ್ಟೊತ್ತಾಗೋದು ನೋಡಿ ಮತ್ತೆ ನಾವು ರೋಡ್ಗೆ ಹೋಗಿ ಸಂಪಾದನೆ ಮಾಡೋದು ಎಷ್ಟಾಗುತ್ತೆ? ಇಲ್ಲ ಮೇಡಮ್, ತುಂಬ ತೊಂದರೆನೇ ಇನ್ನೂ. ಹೌದು ಮೇಡಮ್. ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸರ್ ಗ್ಯಾಸ್ ಹಾಕಿಸ್ಕೋಬೇಕು ಅಂದ್ರೆ? 5 ಗಂಟೆಗೆ ಬರ್ತೀವಿ ಮೇಡಮ್. 5 ಗಂಟೆ ಬಂದು ಎಲ್ಲ ಕಡೆ ಪೆಟ್ರೋಲ್ ಗ್ಯಾಸ್ ಬಂಕ್ ತಿರುಗ್ತೀವಿ, ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡಿ ನಾವು ಕತ್ರಿಗುಪ್ಪೆಯಿಂದ ಸರ್. ಅಲ್ಲೆಲ್ಲೂ ಸಿಗ್ತಾ ಇಲ್ವಾ ಸರ್? ಅಲ್ಲಿ ಸೂಪರ್ ಗ್ಯಾಸ್ ಅಂತ, ಗೋ ಗ್ಯಾಸ್ ಅಂತ ಇದೆ, ಅಲ್ಲಿ 130, 120 ಹೇಳ್ತಾರೆ. ಅದಕ್ಕೆ ನಮ್ಗೆ ಚೀಫ್ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡ್ಬೇಕಲ್ಲ ಮೇಡಮ್. ಸರ್ ಗ್ಯಾಸ್ ಹಾಕಿಸ್ಕೋಬೇಕಾದ್ರೆ ಇರೋಬರೋ ಗ್ಯಾಸನ್ನೆಲ್ಲ ಖಾಲಿ ಮಾಡ್ಕೋಬೇಕಾಗುತ್ತಲ್ಲ ಸರ್? ಏನು ಮಾಡೋದು ನಾವು? ಗ್ಯಾಸ್ ಹಾಕಿಸ್ಕೊಂಡು ಎಷ್ಟು ಬಾಡಿಗೆ ಮಾಡ್ತೀರಾ? ಮೇಡಮ್ ಗ್ಯಾಸ್ ಹಾಕ್ಕೊಂಡು ಬಾಡಿಗೆಗಳು ಕಮ್ಮಿನೇ. ಇವಾಗ ಸಮ್ಮರ್ ಡೇ ಅಲ್ವಾ, ಸ್ವಲ್ಪ ಬಾಡಿಗೆಗಳು ಕಮ್ಮಿನೇ ಮೇಡಮ್. ಈ ಆ್ಯಪ್ಗಳಿಂದ ಬಾಡಿಗೆಗಳು ಸಿಗುತ್ತಾ? ಓಲಾ, ಊಬರು? ಇಲ್ಲ ಮೇಡಮ್, ಇವಾಗ ಬೈಕ್ ಟ್ಯಾಕ್ಸಿ ಜಾಸ್ತಿ ಆದ್ರಿಂದ ನಮ್ಗೆ ಸ್ವಲ್ಪ ಏಟ್ ಆಗಿದೆ ಮೇಡಮ್. ಹೌದು ಮೇಡಮ್. ಈಗ ಮೀಟ್ರ್ ಮೇಲೆಲ್ಲ ಎಷ್ಟು ಹಾಕ್ತೀರಾ? ಮೀಟ್ರ್ ಮಾಮೂಲಿ ಮೀಟ್ರೇ ನಾವು ಹೊಡಿಯೋದು ಮೇಡಮ್, ಜಾಸ್ತಿ ಏನು ಹೊಡಿತಾ ಇಲ್ಲ. ಮಾಮೂಲಿ ಮೀಟ್ರೇ ಹೊಡಿತೀನಿ. ಎಲ್ಲಿ ಜನಗಳು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ ಮೇಡಮ್. ಅವ್ರು ಕಿವಿಗೆ ಹಾಕೊಳ್ತಾ ಇಲ್ವಲ್ಲ ಮೇಡಮ್. ಅವ್ರು ಬೈ ಎಲೆಕ್ಷನ್ನೇ ನೋಡ್ತಾ ಇದ್ದಾರೆ. ಅವ್ರ ಎಲೆಕ್ಷನ್ನು ಅವ್ರದ್ದೇ ನೋಡ್ತಾ. ನೋಡ್ಬೇಕು ಮೇಡಮ್, ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಏನು ಮಾಡ್ತಾರೆ? ಆಯಿತು, 1 ತಿಂಗಳಿಂದ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸರ್ ಗ್ಯಾಸ್ ಹಾಕಿಸ್ಕೊಳ್ಳೋಕ್ಕೆ? ಬೆಳಗ್ಗೆ 7:30, 8 ಗಂಟೆ ಬಂದರೆ ಒಂದು 5 kg 6 kg ಹಾಕ್ತಾರೆ ಇವರು. 300 ರೂಪಾಯಿ 500 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ. ಅಷ್ಟಕ್ಕೆ ಹಾಕಿಸ್ಕೋಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅದೇ ಮುಗಿದೋಗುತ್ತೆ. ಇಲ್ಲಿ ಓಡಾಟ, ಖಾಲಿ ಓಡಾಟ, ಅದು ಇದು. ಇದೇನಂದರೆ ಹಗ್ಲು ದೊರೋಡೆ ಆಗೈತೆ ಇದು. ಅವ್ರ ಯುದ್ಧ ನಿಲ್ಸವ್ರೆ, ಇವ್ರ ಯುದ್ಧ ನಿಲ್ಸಿಲ್ಲ. ಎಲ್ಲ ಮಾಡ್ಕೊಂಡವ್ರೆ, ಮಡ್ಕೊಂಡವ್ರೆ. ಇಲ್ಲಿ ಡಿಮ್ಯಾಂಡ್ ಮಾಡಬೇಕಲ್ಲ, ಇವರು ದುಡ್ಡು ಮಾಡಬೇಕಲ್ಲ. ಪೆಟ್ರೋಲ್ ಬಂಕ್ ಅವರು ಎಲ್ಲರೂ ಎಲ್ಲ ಪ್ರತಿಯೊಬ್ಬರೂ ದುಡ್ಡು ಮಾಡಬೇಕಲ್ಲ. ರಾಜಕೀಯದವರು ಇವ್ರುಗಳು ಎಲ್ಲ ದುಡ್ಡು ಮಾಡೋದಕ್ಕೆ ನಿಂತ್ಕೊಬಿಟ್ಟಿರೋದು. ಯಾರು ಬಡವರು ಸಹಾಯಕ್ಕೆ, ಇದು ಕಷ್ಟಗಳಿಗೆ ಯಾರೂ ಇದು ಮಾಡ್ತಾ ಇಲ್ಲ. ಯಾರು ಇದು ಮಾಡ್ತಾ ಇಲ್ಲ. ಏನು ಅಂತ ಹೇಳಿದ್ರೆ ಸುಮ್ಮನೆ ಏನು ಅಂತ ಹೇಳಿದ್ರೆ ಓಟ್ ಹಾಕಿಸ್ಕೊಳ್ಳೋಕೆ ಮಾತ್ರ ಜನಗಳು ಬೇಕು. ಕಷ್ಟ ಸುಖಕ್ಕೆ ಬಡವರು ಇದಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ.
ಏನು ಸಲ್ಲಿಸಿದ್ರು ಏನು ಪ್ರಯೋಜನ ಇಲ್ವಲ್ಲ. ಇವಾಗ ರ್ಯಾಪಿಡೋ ಇಲ್ಲ, ಸ್ಕೂಟ್ರ್ ಇಲ್ಲ, ಇದಿಲ್ಲ ಅಂತ ಹೇಳಿದ್ರು ತಿರ್ಗಾ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟರು. ಈಗ ಗ್ಯಾಸಿಂದ ಇದಕ್ಕೆ ಪ್ರತಿಯೊಂದು ಬೆಲೆಗಳು ಜಾಸ್ತಿ ಆಗೈತೆ. ಯಾರೂ ಜನಗಳ ಇದಕ್ಕೆ ಸ್ಪಂದಿಸ್ತಾನೆ ಇಲ್ಲ. ಸುಮ್ಮನೆ ವೇಸ್ಟ್, ರಾಜಕೀಯ ಅನ್ನೋದು ವೇಸ್ಟು. ಯಾರು ಬೇಕಲ್ಲ ಸರ್ ಆಡಳಿತ ಆಡಳಿತ ಅಂತ ಹೇಳಿದ್ರೆ ಈಗ ಜನಗಳ ರಾಜರಾಗಬೇಕು, ಅವರೆಲ್ಲ ರಾಜರು. ನಾವು ಒತ್ತಿರೋದಕ್ಕೆ ಅವರು ರಾಜರಾಯ್ತಿರೋದು. ಅರ್ಥ ಆಯ್ತೈತೆ. ವಿಧಾನಸೌಧದ ಮುಂದೆ ನಾವಲ್ಲ ಸೆಲ್ಫಿ ಹೊಡ್ಕೋಬೇಕಾಗಿರೋದು, ಅವ್ರು ಬಂದು ನಮಗೆ ಸೆಲ್ಫಿ ಹೊಡ್ಕೋಬೇಕು. ಇದು ಉಲ್ಟಾ ಆಯ್ತು. ಕೇಳೋರೇ ಇಲ್ಲ, ರೇಟ್ ಜಾಸ್ತಿ ಇದು ಮಾಡ್ತಾವ್ರೆ. ಅವ್ನು ಸಿದ್ದರಾಮಯ್ಯ ಕೇಳಿದ್ರೆ ಮೋದಿನ ಹೋಗಿ ಕೇಳು ಅಂತವನೆ. ಅವ್ನು ಏನಕ್ಕೆ ಇರೋದು ರಾಜ್ಯದಲ್ಲಿ? ರಾಜೀನಾಮೆ ಕೊಡಬೇಕು. ಅವ್ನು ಏನಕ್ಕೆ ಲಾ ಓದಿದ್ದಾನೆ ಅಂತ? ಏನು ಓದಿದ್ದಾನೆ? ನಾನೇ 1ನೇ ಕ್ಲಾಸ್ ಓದಿರೋ ಅಂತ ತಿಳುವಳಿಕೆ ಇಲ್ವಾ? ಪಾಪ ಅವ್ರು ಮೋದಿಯವ್ರು ಎಷ್ಟು ಕಷ್ಟಪಡ್ತಾರೆ ಗ್ಯಾಸಿಗೆ. ಅವ್ರು ಇಲ್ಲಾಂದರೆ ನಾವು ಯಾರು ಇಲ್ಲ, ಬೀದಿಗೆ ಹೋಗ್ಬಿಡ್ತಾಯಿದ್ದು. ಅದೇನಾರು ಪ್ರಧಾನಮಂತ್ರಿ ಯಾರು ರಾಹುಲ್ ಗೂಗಲ್ ಏನಾರು ಇದ್ಬಿಟ್ರೆ ನಮ್ಮ ದೇಶನೇ ಮಾರ್ಬಿಟ್ಟಿರೋನೇನೋ ಪುಣ್ಯಾತ್ಮ. ನಮ್ಮ ಮೋದಿಯವ್ರು ಚೆನ್ನಾಗಿರ್ಬೇಕು, ಅವರಿಂದನೇ ಇಷ್ಟು ಊಟ ತಿಂತಾರೋದು. ಅವ್ರು ಈಗ ಗ್ಯಾಸ್ ತರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ತರ್ತಾರೆ ಕಳ್ಳರುಗಳು. ಇವರು ದುಡ್ಡು ತಿಂತಾರಲ್ಲ ಸಿದ್ದರಾಮಯ್ಯ, ಕತ್ತಿ ತಿಂತವ್ನು ರೇಟ್ ಇಷ್ಟ ಬಂದಂಗೆ ಮಾಡ್ತವ್ರೆ. ಯಾರು ಕೇಳ್ತಾರೋ ಬಂದು ಮನೆ ಬಾಗ್ಲ ಹತ್ರ ಬರಲಿ ಒಟ್ಟು ಕೇಳೋಕ್ಕೆ ಉಗ್ದು ಕಳಿಸ್ತೀನಿ ಆಚೆ. ಯಾವಪ್ಪನು ಬಂದು ಕೇಳ್ತಾ ಇಲ್ಲ, ಅಲ್ಲಿ ಒಂದು ಪೈಸಾನೂ ಇಲ್ಲ ಜೋಬಾಗ. ಎಲ್ಲಿಂದ ಬಂದಿದ್ದೀರಾ ಸರ್ ಗ್ಯಾಸ್? ನಾವು ಮಾವಳಿಯವರೇ. ಮಾವಳಿಯವರೇ. ಹಾಂ, ಇವಾಗ ಬೆಳಗ್ಗೆಯಿಂದ ಗಾಡಿಗೆ ಹೋಗಿಲ್ಲ. ರೇಟ್ ಜಾಸ್ತಿಗೆ ನೋಡಿ 200 ರೂಪಾಯಿ ಇಟ್ಕೊಂಡು ಗ್ಯಾಸ್ ಹಾಕ್ತಾಯಿದ್ದೀನಿ. ಏನು ಬರುತ್ತೆ 200 ರೂಪಾಯಿ? 200 ರೂಪಾಯಿ ಎಂಥದ್ದು ಬರೋಕ್ಕಿಲ್ಲ, ಯಾವ ಬಾಡಿಗೆನೂ ಹೊಡಿಯೋಕ್ಕಾಗಲ್ಲ. ಇಷ್ಟೈತೆ ದುಡ್ಡು. ಯಾಕೊಂಡು ಸುಮ್ಮನೆ ಕೂತಿರ್ಬೇಕು ನಾನು. ಮನೆ ಗ್ಯಾಸ್ ಸಿಕ್ಕಿದ್ಯಾ? ಮನೆಗೆಲ್ಲ ಏನು ತೊಂದರೆ ಇಲ್ಲವ.